ಅವರಿಗೆ ತಿನ್ನಲಿಲ್ಲವೇ ಈಜಲು ಹೋದ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಯ್ತು? ನಿನ್ನೆ ಶಾಲೆ ರಜೆ ಇತ್ತಲ್ಲವೇ, ಭಾನುವಾರ ನಿನ್ನೆ ಶಾಲೆ ರಜೆ ಇತ್ತಲ್ಲವೇ, ಅವರು ಬೆಳಿಗ್ಗೆ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಪರಿಣಾಮವಾಗಿ ಅವರ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು. ಯಾರೋ ದಾರಿ ಹೋಕರು ನರಳಾಟ ಕಂಡು ಆಸ್ಪತ್ರೆಯ ಸೇರಿಸಿದ್ದಾರೆ. ಆರೋಗ್ಯ ತೀರಾ ಹದಗೆಟ್ಟಿತ್ತು. ಸಾಕು, ಇದು ಡಾಕ್ಟರ್ ತಕ್ಕ ಹೋಗಂಬರೆ. ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್? ಇನ್ನೊಂದು ಹೇಳುವಂತಿಲ್ಲ ಮಕ್ಕಳೇ, ಆದರೆ ನಿಮ್ಮ ಮಕ್ಕಳು ಇವಾಗ ಆರಾಮಾಗಿದ್ದಾರೆ. ಅವರಿಗೆ ಏನಾಯಿತು ಡಾಕ್ಟರ್? ಅವರು ಇದು ದಂಡೆಯಲ್ಲಿ ಬಿದ್ದು ಅವರು ಮೂರ್ಛೆ ಹೋಗಿದ್ದಾರೆ. ಅವರ ಜೀವಕ್ಕೆ ಏನು ಅಪಾಯವಿಲ್ಲ ತಾನೆ? ಇದು ಚಿಂತೆಯ ಕಾರಣವಿಲ್ಲ ಮಕ್ಕಳೇ, ಆದರೆ ಸೂಕ್ತ ಚಿಕಿತ್ಸೆ ಕೊಟ್ಟಿನಿ. ನಾವು ಅವರನ್ನು ನೋಡಬಹುದೇ? ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ಮಕ್ಕಳೆಲ್ಲರೂ ನದಿಯ ಬಗ್ಗೆ ತಾತ್ಸರವಾಗಿ ಮಾತನಾಡುತ್ತಾ ಹೀಯಾಳಿಸತೊಡಗುತ್ತಾರೆ. ಇದ್ದಕ್ಕಿದ್ದಂತೆ ಕೊಳೆ ಕೆಸರಿನಿಂದ ಕೂಡಿದ ಜಲದೇವತೆ ನೀರಿನಿಂದ ದುತ್ತನೆ ಪ್ರತ್ಯಕ್ಷಳಾಗುತ್ತಾಳೆ. ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗಿಡುವ ಕೆಲಸದಲ್ಲಿ ಭಾಗಿಯಾಗಿ ನದಿಯನ್ನು ಶುದ್ಧವಾಗಿಡುವಂತೆ ಮಾಡಿದರು. ಹೀಗೆ ಇಂದು ನದಿಯ ಮೇಲಾಗುತ್ತಿರುವ ಸಂಪೂರ್ಣ ದೌರ್ಜನ್ಯ ನಿಲ್ಲಿಸಲು ಯುವಕರೆಲ್ಲ ಒಂದಾಗಿ ನದಿಯನ್ನು ಶುದ್ಧವಾಗಿ ಹರಿಯುವಂತೆ ಮಾಡುವುದು ನಮ್ಮೆಲ್ಲರ ಆರ್ಧ ಕರ್ತವ್ಯ ಅಂತ ಹೇಳುತ್ತಾ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೀಜಿದಿನ್ನೆಯ ಮಕ್ಕಳು, ನಿರ್ದೇಶನ RP ಈಶಪ್ಪ, ಬೀಜಿದಿನ್ನೆ, ಸಹಕಾರ ನೀಡಿದವರು ಹನುಮಂತ ಮತ್ತು ಪುರುಷೋತ್ತಮ, ಶಿಕ್ಷಕರು ಮತ್ತು ಮಕ್ಕಳು. ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.